ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಬಟರ್ ಪನ್ನೀರ್ ಮಸಾಲ ಮಾಡೋಣ. 4 ದೊಡ್ಡ ಈರುಳ್ಳಿ, ಒಂದು 5 ಟೊಮೆಟೊ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಶುಂಠಿ ಇಷ್ಟೊಂದು ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೋಣ, ಬೇಗ ಫ್ರೈ ಆಗುತ್ತೆ. ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು. ಬೇಗ ಫ್ರೈ ಆಗೋದಕ್ಕೋಸ್ಕರ ಮಾತ್ರ ಉಪ್ಪು. ಫ್ರೈ ಆಗಿರೋದನ್ನ ಮಿಕ್ಸಿ ಜಾರ್ ತೆಗ್ಕೊಂಬಿಟ್ಟು ಇಟ್ಕೊಳ್ಳೋಣ. ನೋಡಿ, ಫ್ರೈ ಆಗ್ತಾಯಿದೆ. ಇದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಫ್ರೈ ಆಗಿದೆ. ಇದನ್ನು ಮಿಕ್ಸಿ ಜಾರ್ ತೆಗೆದಿಟ್ಕೊಂಡ್ಬಿಡೋಣ. ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಸಿರುವಾಗ ಪೇಸ್ಟ್ ಮಾಡಬೇಡಿ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಬಿಸಿರುವಾಗ ಹಾಕಿದ್ರೆ. ಈಗ ಕಡಾಯಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಬಟರ್ ಹಾಕೋಣ. ಇದು ಕರಗಿದ ಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಅನಾನಸು ಎಲ್ಲ ಹಾಕೋಣ. ಚಕ್ಕೆ ಲವಂಗ ಹಾಕಿದ್ಮೇಲೆ ಇದಕ್ಕೆ ಬಟಾಣಿ, ಹಸಿ ಬಟಾಣಿ 1/4 kg ಅಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಟಾಣಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಜೀರಿಗೆ ಪುಡಿ ಅರ್ಧ ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು, ಚಿಟಿಕೆ ಅರಿಶಿನ ಅರ್ಧ ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್, ಪೆಪ್ಪರ್ ಪೌಡರು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಬಟಾಣಿ ಜೊತೆ ಈ ಖಾರ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ ಅದನ್ನು ಹಾಕೋಣ. ಅದ್ರ ಜೊತೆ ಫ್ರೆಶ್ ಕ್ರೀಮು ಜೊತೆಲೇ ಹಾಕ್ಬಿಡೋಣ. ನೋಡಿ, ಕ್ರೀಮ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದಕ್ಕೆ ನಾನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ, ಫ್ರೆಶ್ ಪನ್ನೀರ್ ಕ್ಯೂಬ್ಸು ಹಾಕ್ಬಿಡೋಣ. ಉಪ್ಪು ಸ್ವಲ್ಪ ಹಾಕಿದ್ವಲ್ಲ, ಈಗ ನೋಡ್ಕೊಂಡು ಉಪ್ಪು ಹಾಕ್ಬಿಡಿ. ಪನ್ನೀರ್ ಕ್ಯೂಬ್ಸು ಇದಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಖಾರ ಇದಕ್ಕೆಲ್ಲ ಇಟ್ಕೊಳ್ಳೋ ಹಾಗೆ ಪನ್ನೀರ್ ಜೊತೆ ಮಿಕ್ಸ್ ಮಾಡಿಬಿಡಿ. ಈ ಕೊನೆಯಲ್ಲಿ ಇದ್ರ ಮೇಲೆ ಮತ್ತೆ ಒಂದು ಕ್ಯೂಬಷ್ಟು ಬಟರ್ ಹಾಕಿಟ್ಬಿಡೋಣ. ಬಟರ್ ಹಾಕಿ ಮುಚ್ಚಿದೆ. ನೋಡಿ, ಕರಗಿದೆ. ಮೇಲೆ ಬಟರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡೋಣ. ರೆಡಿ ಆಯಿತು ಫ್ರೆಂಡ್ಸ್, ಬಟರ್ ಪನ್ನೀರ್ ಮಸಾಲ. ನೀವು ಒಂದು ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಇದ್ರ ಜೊತೆ ಪೂರಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ, ನಾನು ಕುಲ್ಚಾ ರೋಟಿಗೆಲ್ಲ ಚೆನ್ನಾಗಿರುತ್ತೆ ಈ ಕರಿ. ನೀವು ಒಂದು ಸಲ ಟ್ರೈ ಮಾಡಿ.